ಈ ಸ್ಫೋಟದ ಕುರಿತಾಗಿ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ಘಟನಾ ಸ್ಥಳದಿಂದಲೇ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮಂಜು, ನಿನ್ನೆ ಇಳಿ ಸಂಜೆ ಆದಂತಹ ಸ್ಫೋಟ, ಸದ್ಯ ತಾವು ಕೂಡ ಸ್ಪಾಟ್ ನಲ್ಲಿದ್ದೀರಿ. ಈಗ ಅಲ್ಲಿ ಹೇಗಿದೆ ಪರಿಸ್ಥಿತಿ ತೋರಿಸ್ತಾ ಹೋಗೋದಾದ್ರೆ? ವೀಣಾ, ನಾವು ಕೆಂಪುಕೋಟೆಯ ಸ್ಫೋಟ ನಡೆದಂತಹ ಬಳಿಯ ಸ್ಫೋಟ ನಡೆದಂತಹ ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಈಗ ಪ್ರಸ್ತುತದ ಚಿತ್ರಣವನ್ನ ನಿಮಗೆ ಕಟ್ಟಿಕೊಡುವ ಕೆಲಸ ಮಾಡ್ತೇನೆ. ನಮ್ಮ ಕ್ಯಾಮರಾಮನ್ ಕೈಲಾಶ್ ತೋರಿಸ್ತಾರೆ. ನಿನ್ನೆದಕ್ಕೂ ಇವತ್ತಿಗೂ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗಿವೆ ಅನ್ನುವಂಥದ್ದು. ಸೊ ನೀವು ನೋಡ್ಬೋದು, ನಿನ್ನೆ ಎಲ್ಲರಿಗೂ ಕೂಡ ಆ ದೃಶ್ಯಗಳು ವೀಕ್ಷಣೆಗೆ ಸಾಧ್ಯವಾಗಿತ್ತು. ಹೇಗಾಗಿತ್ತು, ಕಾರ್ ಯಾವುದು, ಎಷ್ಟು ವಾಹನಗಳು ಬೆಂಕಿಗೆ ಆಹುತಿ ಆದವು ಅನ್ನುವಂಥ ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ಲಾಗಿತ್ತು. ನಿನ್ನೆ ಮಧ್ಯರಾತ್ರಿ 1 ಗಂಟೆಯ ತನಕವೂ ಕೂಡ ಅದೇ ಇತ್ತು. ಆದರೆ 1 ಗಂಟೆಯ ನಂತರ ಯಾವಾಗ ತನಿಖಾ ತಂಡಗಳು ಇಲ್ಲಿಗೆ ಬರಲಿಕ್ಕೆ ಶುರುವಾದವೋ, ಅದೇ ರೀತಿ ಬಂದ ಕೂಡಲೇ ಕೆಲವೊಂದಷ್ಟು ತನಿಖೆಗಳು ಮಾಡುವಂತ ಸಂದರ್ಭದಲ್ಲಿ ಕೆಲವು ಕ್ರೈಮ್ ಸೀನ್ ಅನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಿಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲವೊಂದು ಸೀನುಗಳನ್ನ ಅಥವಾ ಕೆಲವೊಂದು ವಿಚಾರಗಳನ್ನ ಮಾಧ್ಯಮಗಳಿಗೆ ತಿಳಿಸಬಾರದು ಕೂಡ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ದೆಹಲಿ ಪೊಲೀಸರು ಇಡೀ ಪ್ರದೇಶವನ್ನ ಕಾರ್ಡನ್ ಆಫ್ ಮಾಡ್ಕೊಳ್ಳೋದರ ಜೊತೆಯಲ್ಲಿ ಅದಕ್ಕೆ ಒಂದು ತೆರೆಯನ್ನ ಕೂಡ ಕಟ್ಟಿರುವಂತದ್ದು. ಸುತ್ತಲೂ ತೆರೆ ಕಟ್ಟಿದ್ದಾರೆ. ಅಲ್ಲಿ ಒಳಗಡೆ ಏನ್ ನಡೆಯುತ್ತೆ ಅಥವಾ ಯಾವ ತಂಡ ಬಂತು, ಹೇಗೆ ತನಿಖೆ ಆಯ್ತು ಅಥವಾ ಆ ಮಾಹಿತಿ ಇನ್ನಷ್ಟು ಗೌಪ್ಯವಾಗುತ್ತಾ ಹೋಗುತ್ತೆ. ಈ ಒಂದು ಅಂದ್ರೆ ಏನಾಗಿದೆ ಅನ್ನುವಂಥದ್ದು ಮತ್ತೆ ಅಲ್ಲಿ ನಡೆದಂತ ಎಲ್ಲವುಗಳ ವಿದ್ಯಮಾನಗಳನ್ನ ತಿಳ್ಕೊಳ್ಳೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಪೊಲೀಸರು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಒಂದು ತೆರೆಯನ್ನ ಹಾಕಿ ಅದನ್ನ ಯಾರಿಗೂ ಕಾಣದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಸ್ತುತ ಚಿತ್ರಣ. ಇದನ್ನ ಹೊರತಾಗಿ ತನಿಖೆಯ ದಿಕ್ಕನ್ನು ನಾವು ನೋಡಿದಂತ ಸಂದರ್ಭದಲ್ಲಿ ದೆಹಲಿಯ ಪೊಲೀಸರು ಇದೊಂದು ಭಯೋತ್ಪಾದಕ ಕೃತ್ಯ ಅನ್ನುವಂತ ಹಿನ್ನೆಲೆಯಲ್ಲೇ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಸ್ಫೋಟದ ಒಂದು ಇದನ್ನ ನೋಡಿದಂತ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಯಾವುದೋ ಒಂದು CNG ಬ್ಲಾಸ್ಟ್ ಅಥವಾ ಪೆಟ್ರೋಲ್ ಲೀಕ್ ಆಗಿ ಆಗುವಂತ ಬ್ಲಾಸ್ಟ್ ಅಲ್ಲ ಅನ್ನುವಂತ ಮಾಹಿತಿ ಗೊತ್ತಾಗಿದೆ. ಆ ಸ್ಫೋಟದ ತೀವ್ರತೆಯನ್ನ ನೋಡಿದಂತ ಸಂದರ್ಭದಲ್ಲಿ ಮತ್ತೆ ಆ ಮೋಡಸ್ ಅನ್ನ ನೋಡಿದಂತ ಈ ಹಿಂದಿನ ಭಯೋತ್ಪಾದನಾ ಕೃತ್ಯಗಳು ನಡೆದಂತ ಜಾಗಗಳಲ್ಲಿ ಆಗಿರುವಂತಹ ಸ್ಫೋಟದ ತೀವ್ರತೆಗಳು ಮತ್ತೆ ಆ ವಿಧಾನಗಳನ್ನ ನೋಡಿ ದೆಹಲಿಯ ಪೊಲೀಸರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇದೊಂದು ಭಯೋತ್ಪಾದನಾ ಕೃತ್ಯ ಅನ್ನುವಂತ ತೀರ್ಮಾನಕ್ಕೆ ಬಂದು ಅದರ ಅಡಿಯಲ್ಲಿ UAPA ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗ ಅದು ಒಂದು ದಿಕ್ಕಿನ ಆಯಾಮ ಆದ್ರೆ, ಮತ್ತೊಂದು ದಿಕ್ಕು ಈ ಕಾರು ಇಲ್ಲಿಯ ತನಕ ಬಂದಿದ್ದು ಹೇಗೆ, ಹರಿಯಾಣ ಮೂಲದ ಈ ಕಾರು ಇಲ್ಲಿ ತನಕ ಬಂದಿದ್ದು ಹೇಗೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಹುಡುಕುವ ಕೆಲಸ ಆಗ್ತಾ ಇದೆ. ಎಲ್ಲವೂ ಕೂಡ ನೋಡಿದಂತ ಸಂದರ್ಭದಲ್ಲಿ ಒಂದಕ್ಕೊಂದು ತಾಳೆ ಆಗ್ತಾ ಹೋಗ್ತಾ ಇರುವಂತದ್ದು ಬಹಳ ಮುಖ್ಯವಾಗಿರುವಂತದ್ದು. ಕಾರಣ ಇಷ್ಟೇ, ಈ ಕಾರು ಆರಂಭದಲ್ಲಿ ಯಾರು ತಕೊಂಡ್ರು, ಅದು ಎಲ್ಲಿಂದ ಬಂತು ಅನ್ನುವಂತ ಹುಡುಕಾಟವನ್ನ ಮಾಡಿದಂತ ಸಂದರ್ಭದಲ್ಲಿ ನದೀಮ್ ಮೊಹಮ್ಮದ್ ಸಲ್ಮಾನ್ ಅನ್ನವನಿಗೆ ಸೇರಿದಂತ ಕಾರನ್ನ ನದೀಮ್ಗೆ ಮಾರಾಟ ಮಾಡ್ತಾರೆ. ಆ ನದೀಮ್ ಫರೀದಾಬಾದ್ ನಲ್ಲಿರುವಂತಹ ಒಂದು ರಾಯಲ್ ಕಾರ್ ಝೋನ್ ನ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟಗಾರರು ಇರ್ತಾರೆ, ಅವರಿಗೆ ಅವನು ಮಾರ್ತಾನೆ. ಅಲ್ಲಿಂದ ಕಾರ್ ಖರೀದಿ ಆಗುತ್ತೆ. ತಾರೀಖ್ ಅನ್ನುವನು ಕಾರನ್ನ ಖರೀದಿ ಮಾಡ್ತಾನೆ. ಅವನು ಮೂಲತಃ ಪುಲ್ವಾಮಾದವನು, ಜಮ್ಮು ಕಾಶ್ಮೀರದ ಪುಲ್ವಾಮಾ ಪ್ರದೇಶದಲ್ಲಿರುವಂತಹ ವ್ಯಕ್ತಿ. ಈತ ಫರೀದಾಬಾದ್ ನಲ್ಲೇ ನೆಲೆಸಿದ್ದ. ಇವನು ಕಾರ್ ಖರೀದಿ ಮಾಡಿದ್ದ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಲಿಂಕ್ ಅನ್ನ ಕೊಟ್ಟಿರುವಂತಹದ್ದನ್ನ ನೋಡಿದ್ರೆ ಇವನು ಕೂಡ ಫರೀದಾಬಾದ್. ಅದರ ಜೊತೆಗೆ ನಿನ್ನೆ ಏನು 2000 ಚಿಲ್ಲರೆ 900 kg ಏನು LED ಸಿಕ್ಕಿತ್ತು, ಆ ಡಾಕ್ಟರ್ ಒಬ್ಬ ಕೂಡ ಮೌಜಾಮಿಲ್ ಅನ್ನುವಂತಹ ಡಾಕ್ಟರ್ ಕೂಡ ಫರೀದಾಬಾದ್ ನಲ್ಲಿ ಇದ್ದವನು ಅನ್ನುವಂಥದ್ದು ಮಾಹಿತಿಗಳು ಗೊತ್ತಾಗ್ತಾ ಇದೆ. ಆ ಲಿಂಕ್ ಅನ್ನ ನೋಡಿದಾಗ ಅವನು ಡಾಕ್ಟರ್ ಅರೆಸ್ಟ್ ಆದ ಕೂಡಲೇ ಇವನಿಗೆ ಬೇರೆ ದಾರಿ ಇಲ್ಲದೆ ಈ ಕೃತ್ಯವನ್ನ, ಸ್ಫೋಟಕವನ್ನ ಬಳಸಿ ಈ ಕೃತ್ಯವನ್ನ ಎಸಗಿರಬಹುದು ಅನ್ನುವಂತಹ ಮಾಹಿತಿ ತನಿಖಾಗಳಿಂದ ಗೊತ್ತಾಗ್ತಾ ಇದೆ. ಆದ್ರೆ ಇದಕ್ಕೆ ಒಂದು ಖಚಿತತೆ ಬೇಕಾಗುತ್ತೆ. ಖಚಿತತೆಗೋಸ್ಕರ ಇನ್ನಷ್ಟು ತನಿಖೆ ನಡಿಬೇಕು ಅನ್ನುವಂಥದ್ದು ಪೊಲೀಸರು ಹೇಳ್ತಾ ಇರುವಂತದ್ದು. ಮೂಲಗಳ ಪ್ರಕಾರ ಈ ರೀತಿ ಕೃತ್ಯ ಆಗಿರುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ವೀಣಾ, ಮಂಜು, ನೋ ಡೌಟ್ ಈಗ ನಿನ್ನೆ ಹರಿಯಾಣದ ಫರೀದಾಬಾದ್ನಲ್ಲಿ
ಜೆ.ಎನ್.ಕೆ ಭದ್ರತಾ ಪಡೆಗಳು ಪ್ರಮುಖ ಭಯೋತ್ಪಾದಕ ಸಂಚನ್ನ ವಿಫಲಗೊಳಿಸಿದ ಕೆಲವು ಹೊತ್ತಿನಲ್ಲಿ ಡೆಲ್ಲಿ ಸ್ಫೋಟ ಆಯಿತು. ಈ ಡೆಲ್ಲಿ ಸ್ಫೋಟಕ್ಕೂ ಭಯೋತ್ಪಾದಕ ಕೃತ್ಯಕ್ಕೂ ಲಿಂಕ್ ಇದೆ ಅನ್ನೋದನ್ನ ಪೊಲೀಸರು ಈಗ ಅದನ್ನ ಭಯೋತ್ಪಾದಕ ಕೃತ್ಯ ಅಂತಲೇ ಪರಿಗಣನೆಗೆ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಕಾರು ಪ್ರಮುಖ ಆಗತ್ತೆ. ಕಾರು ಹರಿಯಾಣ ಮೂಲದ ಕಾರು, ಮಾಲೀಕ ಸಲ್ಮಾನ್, ಆತ ಮಾರಿದ್ದು ತಾರಿಕ್ನಿಂದ ನದೀಮ್ಗೆ ಹೋಯ್ತು. ಈ ತಾರಿಕ್ ಯಾರು, ತಾರಿಕ್ನ ಬಗ್ಗೆ ಏನು ಇನ್ಫಾರ್ಮೇಶನ್ ಇದೆ, ಇದರ ಜೊತೆಗೆ ಆತನನ್ನ ಪೊಲೀಸರು ವಶಪಡಿಸಿಕೊಳ್ಳೋದರ ಬಗ್ಗೆ ಏನು ಇನ್ಫಾರ್ಮೇಶನ್, ಅಲ್ಲಿ ಸ್ಥಳೀಯವಾಗಿ ಏನು ಮಾತುಗಳು ಬರ್ತಾ ಇದೆ? ಇನ್ನು ಈಗ ಅವನು ಬದುಕಿದ್ದಾನ ಇಲ್ವಾ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಇನ್ನೂ ಕೂಡ ಬೇಕಾಗಿದೆ. ಯಾಕಂದ್ರೆ ಕಾರಲ್ಲಿ ಬಂದವನು ಅವನೇನಾ ಅನ್ನುವಂಥದ್ದು ಒಂದು ಖಚಿತತೆ ಬೇಕಾಗಿದೆ. ಆ ಸ್ಫೋಟದಲ್ಲಿ ಸುಮಾರು ಜನ ಸತ್ತೋಗಿದ್ದಾರೆ, 8 ಜನ ಸತ್ತಿದ್ದಾರೆ, ಒಂದು ಬಾಡಿ ಪಾರ್ಟ್ಸ್ ಸಿಕ್ಕಿರುವಂತದ್ದು. ಆ 8 ಜನರಲ್ಲಿ 2 ಮಾತ್ರ ಐಡೆಂಟಿಫೈ ಆಗಿದ್ದಾರೆ ಈ ತನಕ. ಅಂದ್ರೆ ಉಳಿದವರು ಯಾರು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅದರಲ್ಲಿ ಏನಾದ್ರೂ ಇವನಿದಾನ ಅನ್ನುವಂಥದ್ದು ಪತ್ತೆ ಆಗಬೇಕಾಗಿದೆ. ಅದನ್ನ ತನಿಖಾಧಿಕಾರಿಗಳು ನೋಡಿಯೇ ಪತ್ತೆ ಮಾಡಬೇಕಾಗಂತ ಕೆಲಸ ಅದು. ಅವರು ಆಮೇಲೆ ಬಹುತೇಕ ಗೊತ್ತಾದ್ರೂ ಕೂಡ ಅದು ಬೇರೆ ರೀತಿಯ ತನಿಖೆ ಆಗುವ ತನಕವೂ ಕೂಡ ಅದರ ಬಗ್ಗೆ ಮಾಹಿತಿಗಳು ಸಿಗೋದಿಲ್ಲ. ಸೊ ಈ I-20 ಕಾರನ್ನ ಇಟ್ಕೊಂಡು ಇಷ್ಟೊಂದು ತಲಾಶೆ ಮಾಡಿರುವಂತಹ ಪೊಲೀಸರು ಇದು ಮೇಲ್ನೋಟಕ್ಕೆ, ಯಾಕಂದ್ರೆ ನಿನ್ನೆ ಸಿಕ್ಕಂತ 3 ವೈದ್ಯರ ಸಂಪರ್ಕಗಳನ್ನ ನೋಡಿ ಪೊಲೀಸರು ಹೇಳುವ ಮಾಹಿತಿಯ ಪ್ರಕಾರ ಇದು ಜೈಷ್-ಇ ಮೊಹಮ್ಮದ್ ಆಕ್ಟ್ ಅನ್ನುವಂಥದ್ದನ್ನೇ ಹೇಳ್ತಾ ಇರುವಂಥದ್ದು. ಆ ಒಂದು ಗುಂಪು ಈ ರೀತಿಯ ಕಾರ್ಯಾಚರಣೆಗಳನ್ನ ಮಾಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಮೇಲ್ನೋಟಕ್ಕೆ. ಇದು ಖಚಿತತೆನಾ ಅಲ್ವಾ ಅಂತ ಈವನ್ ಆ ಸಂಘಟನೆ ಕೂಡ ಇನ್ನೂ ಹೊಣೆ ಹೊತ್ತಿಲ್ಲ, ನಾವೇ ಮಾಡಿದ್ದೇವೆ ಅನ್ನುವಂಥದ್ದು, ಅಥವಾ ದೆಹಲಿ ಪೊಲೀಸರು ಕೂಡ ಇವರದ್ದೇ ಕೃತ್ಯ ಅನ್ನೋದಕ್ಕೆ ಈ ತನಕ ಮಾಹಿತಿ ಬಂದಿಲ್ಲ. ಸೊ ಆದ್ರೆ ಅದರ ಒಂದು ಈ ವಿಧಾನವನ್ನ ನೋಡಿ, ಮಾಡ್ಯೂಲ್ ಅನ್ನ ನೋಡಿ ಪೊಲೀಸರು ಹೇಳ್ತಾ ಇರುವಂತದ್ದು. ಜೊತೆಗೆ ನಿನ್ನೆ ಏನು ಅರೆಸ್ಟ್ ಆಗಿದ್ದಾರೆ ಅವರ ಲಿಂಕ್ಗಳು ಇದಕ್ಕೆ ಎಸ್ಟಾಬ್ಲಿಷ್ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಅವನು ನಿನ್ನೆ ಅರೆಸ್ಟ್ ಆದ ಕೂಡಲೇ ಇವನು ಫ್ರಸ್ಟ್ರೇಟ್ ಆಗಿ ಈ ತಾರೀಕು ಮಾಡಿರುವಂತ ಸಾಧ್ಯತೆ ಇದೆ. ಮುಂದೆ ನನಗೇನು ದಾರಿ ಗೊತ್ತಿಲ್ಲ, ಕೊನೆಯ ಆಪ್ಷನ್ ಆಗಿ ಈ ರೀತಿ ಮಾಡಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರುವಂತದ್ದು ಪೊಲೀಸ್ ಮೂಲಗಳು. ಹಾಗಾಗಿ ಜೈಷ್-ಇ ಮೊಹಮ್ಮದ್ ಕೈವಾಡ ಇರಬಹುದು ಅನ್ನುವಂತ ಒಂದು ಶಂಕೆ ಇದೆ. ಆದ್ರೆ ಅಧಿಕೃತವಾಗಿ ಯಾವುದೇ ಸಂಸ್ಥೆ ಈ ತನಕ ಹೊಣೆ ಹೊತ್ತಿಲ್ಲ. ಹಾಗಾಗಿ ಜೈಷ್-ಇ ಮೊಹಮ್ಮದ್ ಕೈವಾಡದ ಶಂಕೆಯ ಕುರಿತಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ತಮ್ಮಿಂದ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.